ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತಿದ್ದಾಗ ನಾನು ನಾಳೆ ಇರ್ತಾ ಇಲ್ಲ, ನಾಳೆ ಇದ್ದಾಗೆ ನಾಡಿದ್ದಿರ್ತಾ ಇಲ್ಲ. ಯಾಕೆ ಏನಕ್ಕೆ ಹೀಗಾಗ್ತದೆ ಅಂತ ಹೇಳ್ತೀನಿ. ಇವತ್ತು ಶನಿವಾರ, ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ನಾನು ಒಂದು ಸಾರಿ ಪ್ರಮೋಷನ್ ಇತ್ತು. ನನ್ನ ಮದುವೆ ಟೈಮಲ್ಲಿ ನಾನು ಒಂದಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ಇದು ಒಂದು ದೇವ್ರ ಪೂಜೆ ಮುಗಿಸ್ದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಒಂದಷ್ಟು ಶ್ಲೋಕಗಳಿತ್ತು ಹೇಳೋದು, ಆ ಶ್ಲೋಕಗಳನ್ನ ಮುಗಿಸ್ದೆ. ಆ್ಯಂಡ್ ಆಲ್ಸೋ ಒಂದಷ್ಟು ಶ್ಲೋಕಗಳು ಬರೆಯೋದಿತ್ತು, ಅದನ್ನು ಬರೆದು ಮುಗಿಸ್ದೆ. ನೀವು ನೋಡ್ಬೋದು ನಾನು ಮಾತಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ. ನಾನು ಮಸಾಲ ಉಪ್ಪಿಟ್ಟಿಗೆ ಏನೇನು ಬೇಕೋ ಅದನ್ನು ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟೇ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ಆಮೇಲೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ರೆಸಿಪಿ ತೋರಿಸ್ತೀನಿ. ಜಸ್ಟ್ 5 ಮಿನಿಟ್ಸ್ ಸಾಕೋದು ಮಾಡೋದಕ್ಕೆ, ತುಂಬ ಈಸಿ ಆ್ಯಂಡ್ ಆಲ್ಸೋ ವೆರಿ ಟೇಸ್ಟಿ. ಹಲಸಿನ ಬೀಜ ಬರುತ್ತಲ್ಲ, ಅದು ತುಂಬ ಟೇಸ್ಟಿ ಆಗಿರುತ್ತೆ. ಸಿಪ್ಪೆ ಒಂದಿನ ಒಣಗಕ್ಕೆ ಇಟ್ಬಿಟ್ಟು ಚಿತ್ರಾನ್ನಕ್ಕೆ ಐ ಡೋಂಟ್ ಪ್ರಿಫರ್. ಇದನ್ನು ಕೆಲವರು ಮಿಸ್ ಮಾಡ್ತಾರೆ, ಆವಾಗ ಟೇಸ್ಟ್ ಡಿಫರ್ ಆಗುತ್ತೆ. ಡಿಮ್ಯಾಂಡ್ ಏನು ಕಡಿಮೆ ಇಲ್ಲ. ಟೊಮೊಟೊ ಬಾತ್ ಅಂತ ಹೇಳಿದ್ದು ಉಪ್ಪಿಟ್ಟು ತಂದಿದ್ಯಾ? ಮಸಾಲ ಉಪ್ಪಿಟ್ಟು ಅಂತ ಹೇಳಿದ್ದು. ರಿವ್ಯೂ ಕೊಡಿ. ಮತ್ತು ಇನ್ನೊಂದು ನಾನು ನಿಮ್ಗೇನೋ ಕ್ವಶನ್ ಕೇಳಬೇಕು. ತುಂಬ ಚೆನ್ನಾಗಿದೆ ನಿಜ. ಅಲ್ಲ, ನೀವು ಚೆನ್ನಾಗಿದೆ ಅಂದ್ರೆ ನನಗೆ ಗೊತ್ತು ಚೆನ್ನಾಗಿದೆ ಅಂತ ನೀವು ಊಟ ಮಾಡಿ ಆರೋಗ್ಯವಾಗಿ. ಅವ್ನಿಗೆ ಉಪ್ಪಿಟ್ಟು ಬೇಕಂತೆ. ಈ ಮಸಾಲ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಮತ್ತೆ ಪ್ರಾಬ್ಲಿ ರೆಗ್ಯುಲರ್ ಉಪ್ಪಿಟ್ಟು ಮಾಡೋದೇ ಇಲ್ಲ, ನೀವು ಇದನ್ನೇ ಮಾಡ್ತೀರಾ. ಶುರು ಮಾಡೋಣ ಅಲ್ವಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಆಲ್ಸೋ ವೆಲ್ಕಮ್ ಟು ಅ ಡೇ ಇನ್ ಮೈ ಲೈಫ್. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನನ್ನ ಡೇ ಹೇಗಿತ್ತು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ತೋರಿಸ್ತೀನಿ. ಜೊತೆಗೆ ಇನ್ನೊಂದು ಸ್ಪೆಷಲ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ, ಮಸಾಲ ಉಪ್ಪಿಟ್ಟು. ಇಲ್ಲಿದೆ ನೋಡಿ ರೆಸಿಪಿ. ಹೇಳಬೇಕು ಅಂದರೆ ಈ ರೆಸಿಪಿಯಿಂದನೇ ಈ ಬುಕ್ ಶುರುವಾಗಿದ್ದು. ನಾನು ಈ ರೆಸಿಪಿಗೋಸ್ಕರನೇ ನಮ್ಮ ಅಮ್ಮನ ಹತ್ರ ಹಠ ಮಾಡಿ ರೆಸಿಪಿನ ಕೇಳ್ಕೊಂಡಿದ್ದು. ಜೊತೆಗೆ ಹಾಗೆ ಇನ್ನೊಂದಷ್ಟು ರೆಸಿಪೀಸ್ನ ಹೇಳ್ಸ್ಕೊಂಡು ಬರ್ಕೊಂಡೆ. ಏನಂದರೆ ಉಪ್ಪಿಟ್ಟನ್ನ ಡಿಫ್ರೆಂಟ್ ಟೈಪ್ಸ್ ಮಾಡ್ತಿರ್ತಾರೆ. ತರಕಾರಿ ಉಪ್ಪಿಟ್ಟು ಮಾಡ್ತಾರೆ, ಮಜ್ಜಿಗೆ ಉಪ್ಪಿಟ್ಟು ನಾನೇ ಒಂದು ರೀಲಲ್ಲಿ ತೋರಿಸಿದೆ ನಿಮಗೆ. ಬಟ್ ಮಸಾಲ ಉಪ್ಪಿಟ್ಟನ್ನ ನಾನು ಎಲ್ಲೂ ತಿಂದಿಲ್ಲ. ನಾನು ನಮ್ಮಮ್ಮ ಮಾಡೋದೇ ತಿಂದಿರೋದು ಆ್ಯಕ್ಚುಲಿ. ಸೊ ನಾನು ಇವಾಗಲೂ ಅಷ್ಟೇ ಮಸಾಲ ಉಪ್ಪಿಟ್ಟು ಮಾಡಿದಾಗ ಎಲ್ಲರೂ ಮಸಾಲ ಉಪ್ಪಿಟ್ಟ ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ಬೇರೆಯವರು ಮಾಡ್ತಾರೋ ಇಲ್ವೋ ಅಂತ. ಬಟ್ ದಿಸ್ ಈಸ್ ಕ್ವೈಟ್ ಯೂನಿಕ್ ರೆಸಿಪಿ ನನಗೆ ತಿಳಿದಿರೋ ಹಾಗೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಡಿಶಸ್. ನನ್ನ ಈ ಬುಕ್ಕಲ್ಲಿರೋ ಎಲ್ಲ ರೆಸಿಪೀಸು ನಂಗೆ ತುಂಬ ಇಷ್ಟ. ಅದರಲ್ಲಿ ಇದು ನನ್ನ ಫೇವ್ರೆಟ್. ಈ ವ್ಲಾಗ್ನ ಮಾಡೋದಕ್ಕೆ ನಾನು ಐ ಥಿಂಕ್ ಒಂದು 3 to 4 ಡೇಸಿಂದ ಪ್ಲ್ಯಾನ್ ಮಾಡಿ ಇವತ್ತು ಫೈನಲಿ ಆಯಿತು. ಬಿಕಾಸ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತಿದ್ದಾಗ ನಾನು ನಾಳೆ ಇರ್ತಾ ಇಲ್ಲ, ನಾಳೆ ಇದ್ದಾಗೆ ನಾಡಿದ್ದಿರ್ತಾ ಇಲ್ಲ. ತುಂಬ ಸುಸ್ತು, ಬಾಡಿ ತುಂಬ ಅಂದರೆ ನನಗೆ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ನನ್ನ ಡೇಸ್ನ ನನಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಹೇಗಿರ್ತೀನಿ ಅಂತ. ಸೊ ಐ ವಾಸ್ ಪ್ಲ್ಯಾನಿಂಗ್ ದಿಸ್ ವ್ಲಾಗ್ ಫ್ರಮ್ ಅ ವೆರಿ ಲಾಂಗ್ ಟೈಮ್, ಲೈಕ್ 3 to 4 ಡೇಸಿಂದ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಬಟ್ ಇವತ್ತು ಫೈನಲಿ ಮಾಡೋಕ್ಕಾಯಿತು. ಯಾಕೆ ಏನಕ್ಕೆ ಹೀಗಾಗ್ತದೆ ಅಂತ ಹೇಳ್ತೀನಿ. ಬಟ್ ಇವತ್ತು ಬೇಡ, ಅದ್ರ ಬಗ್ಗೆನೇ ಒಂದಿನ ಮಾತಾಡ್ತೀನಿ ನಾನು, ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡ್ತೀನಿ. ಇವತ್ತು ಶನಿವಾರ, ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ನಾನು ಒಂದು ಸಾರಿ ಪ್ರಮೋಷನ್ ಇತ್ತು. ನನ್ನ ಮದುವೆ ಟೈಮಲ್ಲಿ ನಾನು ಒಂದಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ಇದು ಒಂದು. ಆವಾಗ ಈ ಸಾರಿಗೆ ಬ್ಲೌಸ್ ಹೊಲ್ಸೋಕ್ಕಾಗಿರಲಿಲ್ಲ. ಈಗ ಮೊನ್ನೆ ಸಂಪ್ರಾಪ್ತಿ ಡಿಸೈನರ್ ಹೌಸ್ ಅವರು ನನಗೆ ಬ್ಲೌಸ್ ಹೊಲ್ಕೊಟ್ರು. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಅವರೇ ಈ ಡಿಸೈನ್ ಮಾಡಿದ್ದು ಆ್ಯಕ್ಚುಲಿ, ನಾನು ಏನೂ ಹೇಳಿಲ್ಲ. ಅವರೇ ಒಂದು ಡಿಸೈನ್ನ ಸಾರಿ ನೋಡಿಬಿಟ್ಟು ಒಂದು ಡಿಸೈನ್ನ ಫೈನಲೈಸ್ ಮಾಡಿ ಈ ಡಿಸೈನ್ ಮಾಡ್ತೀನಿ ಅಂತ ನಂಗೆ ಕಳಿಸಿದ್ರು. ಸೊ ನಂಗೆ ತುಂಬ ಇಷ್ಟ ಆಯಿತು, ನಾನು ಅದನ್ನ ಅಪ್ರೂವ್ ಮಾಡಿದೆ. ಈ ಸಾರಿ ಪ್ರಮೋಷನ್ ಇತ್ತು. ಸೊ ಪ್ರಮೋಷನ್ನ ಮುಗಿಸೋದಕ್ಕೆ ಸಾರಿ ಉಟ್ಕೊಂಡೆ. ಆಮೇಲೆ ದೇವ್ರ ಪೂಜೆ ಮುಗಿಸ್ದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಒಂದಷ್ಟು ಶ್ಲೋಕಗಳಿತ್ತು ಹೇಳೋದು, ಆ ಶ್ಲೋಕಗಳನ್ನ ಮುಗಿಸ್ದೆ. ಆ್ಯಂಡ್ ಆಲ್ಸೋ ಒಂದಷ್ಟು ಶ್ಲೋಕಗಳು ಬರೆಯೋದಿತ್ತು, ಅದನ್ನು ಬರೆದು ಮುಗಿಸ್ದೆ. ಅವರು ಪಾಪ ನನಗೆ ಅವತ್ತೇ ಒಂದು ದಿನಕ್ಕೇ ಸಾರಿ ಬ್ಲೌಸ್ನ ರೆಡಿ ಮಾಡಿ ಕಳಿಸಿದ್ರು. ನಾನು ಅವತ್ತೇ ಪ್ರಮೋಷನ್ ಮಾಡಬೇಕಿತ್ತು, ಬಟ್ ನನ್ನ ಹೆಲ್ತ್ ನನಗೆ ಸಪೋರ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಆ್ಯಸ್ ಐ ಸೆಡ್ ಆಗಿಲ್ಲ, ಇವತ್ತು ಆಯಿತು. ಸೊ ಇವತ್ತು ಆ ವಿಡಿಯೋನ ಮಾಡಿದೆ ಫೈನಲಿ. ಸೀರೆ ಉಟ್ಕೊಂಡೆ ಪೂರ್ತಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ಆಗಲಿಲ್ಲ, ಕಂಫರ್ಟಬಲ್ ಅನಿಸ್ಲಿಲ್ಲ. ನೀವು ನೋಡ್ಬೋದು ನಾನು ಮಾತಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ಅಂತ. ಐ ವಿಲ್ ಟಾಕ್ ಅಬೌಟ್ ದಿಸ್. ಒಂದು ವ್ಲಾಗ್ ಅದನ್ನೇ ಮಾಡಿ ಏನಕ್ಕೆ ಹೀಗಾಗ್ತಿದೆ ಅಂತ ಹೇಳ್ತೀನಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ರೆಸಿಪಿ, ಮಸಾಲ ಉಪ್ಪಿಟ್ಟು. ಇವತ್ತು ನಾನು ಮಸಾಲ ಉಪ್ಪಿಟ್ಟಿಗೆ ಏನೇನು ಬೇಕೋ ಅದನ್ನು ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡ್ತಾ ಆಗ್ತಾಯಿಲ್ಲ ನನಗೆ. ಸೊ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಫಸ್ಟೇ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ಆಮೇಲೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಶುರು ಮಾಡೋಣ ಅಲ್ವಾ? ಮೊದಲಿಗೆ ಮಸಾಲ ಉಪ್ಪಿಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ತುಪ್ಪ ಬೇಕು. ತುಪ್ಪ ಸ್ವಲ್ಪ ಖಾಲಿ ಆಗಿದೆ, ಪ್ರಾಬ್ಲಿ ನಾನು ಕೋಕೋನಟ್ ಆಯಿಲ್ನು ಯೂಸ್ ಮಾಡ್ಬೋದು ಇವತ್ತು. ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಕೊಳ್ಳೋದಕ್ಕೆ. ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿಮೆಣಸಿನ್ಕಾಯಿ,
ಮತ್ತು ಮೆಣಸು ಆ್ಯಕ್ಚುಲಿ ಬುಕ್ಕಲ್ಲಿ ರೆಸಿಪಿಲಿಲ್ಲ, ಬಟ್ ನಾನು ಆ್ಯಡ್ ಮಾಡ್ತೀನಿ. ಮೆಣಸು, ಚಕ್ಕೆ ಮತ್ತು 2 ಲವಂಗ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ರುಬ್ಕೊಳ್ಬೇಕು. ಬನ್ಸಿದ ರವೆ ತೊಗೊಂಡಿದ್ದೀನಿ, ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ, ಸಾಸಿವೆ, 1 ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಳ್ಬೇಕು. ಟೊಮ್ಯಾಟೊ, ಈರುಳ್ಳಿ ಮತ್ತು ತರಕಾರಿ ಏನೇ ತೊಗೊಂಡು ಸಣ್ಣಗೆ ಹೆಚ್ಕೊಳ್ಬೇಕು. ಕರಿಬೇವು, ಆಲೂಗೆಡ್ಡೆ, ಬಟಾಣಿ. ಇದೆರಡು ಆಪ್ಷನಲ್ಲು, ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ನೀವು ಯೂಸ್ ಮಾಡ್ಬೋದು. ಅರಿಶಿನ ಮತ್ತು ಉಪ್ಪು. ನಾನು ಹೇಳಿದ ಹಾಗೆ ಆಲೂಗೆಡ್ಡೆ, ಬಟಾಣಿ ಆಪ್ಷನಲ್. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಯೂಸ್ ಮಾಡ್ಬೋದು, ಬ್ರಿಂಜಾಲ್ ಯೂಸ್ ಮಾಡ್ಬೋದು, ಬದನೆಕಾಯಿ ನೀವೇನಾದರೂ ಹಾಕೊಳ್ಳೋದಿದ್ರೆ ಅದನ್ನು ಲಾಸ್ಟಿಗೆ ಹಾಕಬೇಕಾಗತ್ತೆ, ಬಿಕಾಸ್ ಅದು ಮೆತ್ತಗಾಗ್ಬಿಡುತ್ತೆ ತುಂಬ. ಅದಕ್ಕೋಸ್ಕರ ಬದನೆಕಾಯಿ ನೀವು ಲಾಸ್ಟಲ್ಲಿ ಹಾಕಬೇಕಾಗತ್ತೆ. ರವೆ ಹಾಕ್ತಿರಲ್ಲ ಆ ಟೈಮಲ್ಲಿ ರವೆ ಹಾಕೋದಕ್ಕಿಂತ ಮುಂಚೆ ಹಾಕ್ಕೊಂಡು ಆಮೇಲೆ ರವೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ, ರವೆ ನಾನಿಲ್ಲಿ ಬನ್ಸಿದ ರವೆ ತೊಗೊಂಡಿದ್ದೀನಿ. ಸೊ ಈ ರವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ತೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ 2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ತುಪ್ಪ ಕರಗ್ತು. ಈಗ ಇದಕ್ಕೆ ರವೆ ಹಾಕ್ತೀನಿ. ನಾನು ಇದರಲ್ಲಿ ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ. ಸೊ ಈ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ನೀವು ರವೆನ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ, ಹಸಿ ಹಸಿ ಇರುತ್ತೆ. ನೋಡಿ ರವೆ ಇವಾಗ ಈ ಕಲರ್ ಇದೆ. ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ. ಫುಲ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನೀವು ಹುರ್ಕೊಳ್ಬೇಕು. ಲೋ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದ್ ಹೋಗ್ಬಿಡತ್ತೆ. ನಾನು ಮಸಾಲ ಉಪ್ಪಿಟ್ಟು ರೆಸಿಪಿ ತೋರ್ಸೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಯಾಕೆಂದರೆ ಪೋಸ್ಟ್ಪೋನ್ ಆಗ್ತಾನೇ ಹೋಗ್ತಾ ಇತ್ತು ಈ ವ್ಲಾಗ್. ನಾನು ಪ್ಲ್ಯಾನ್ ಮಾಡಿದ್ದು 3 days ಬಿಫೋರ್. ಫೈನಲಿ ಇವತ್ತಾಯಿತು. ಆ್ಯಂಡ್ ಆಲ್ಸೋ ಸಾರಿ ಪ್ರಮೋಷನ್ ಅಷ್ಟೇ ಮಾಡಬೇಕು ಅಂತ ಎಷ್ಟು ದಿನದಿಂದ ಇತ್ತು ನನಗೆ. ಫಸ್ಟೇ ಅವತ್ತೇ ಮಾಡಬೇಕಿತ್ತು, ಬಟ್ ಹರಿಬರಿಲಿ ನೆನ್ನೆ ಅಂತೂ ನಾನು ಡಿಸೈಡ್ ಮಾಡಿಬಿಟ್ಟೆ ಇವತ್ತು ಆದರೆ ಮಾಡೋಣ, ಇಲ್ಲಾಂದರೆ ರೆಸ್ಟ್ ಮಾಡಬೇಡ ಅಂತ. ಸೊ ನಾನು ಜಸ್ಟ್ ಇವಾಗ ಒಂದು 10 minutes ಬಿಫೋರ್ ಪ್ಲ್ಯಾನ್ ಮಾಡಿದ್ದು, ಓಕೆ ಮಾಡೋಣ ಇವತ್ತು ಅಂತ. ಇವತ್ತು ಮಾಡ್ತೀನಿ ಅಂತಲೇ ಅಂದ್ಕೊಂಡಿಲ್ಲ, ನಾನು ಬೇಡ ಮಾಡೋದಂತಲೇ ಅಂದ್ಕೊಂಡಿದ್ದೆ. ಇವತ್ತು ಹೆಂಗಿದ್ರು ಸಾರಿ ಪ್ರಮೋಷನ್ನು ಮಾಡಿದೆ. ಸೊ ಇದನ್ನು ಇವತ್ತೇ ಮುಗಿಸ್ಬಿಡೋಣ ಅಂತ. ಐ ಹೋಪ್ ನಿಮ್ಮೆಲ್ರಿಗೂ ಟೊಮೆಟೊ ಬಾತ್ ರೆಸಿಪಿ ಇಷ್ಟ ಆಯಿತು ಅಂತ, ಬಿಕಾಸ್ ತುಂಬ ಜನ ಕಾಮೆಂಟ್ಸ್ ಕೂಡ ಮಾಡಿದ್ದೀರಾ ಚೆನ್ನಾಗಿದೆ ಅಂತ, ಥ್ಯಾಂಕ್ಸ್ ಫಾರ್ ದ ರೆಸಿಪಿ ಅಂತ. ಸೊ ನಾನು ಅಂದ್ಕೊಂಡೆ ಬುಕ್ಕಲ್ಲಿರೋ ಎಲ್ಲ ರೆಸಿಪಿನೂ ನಾನು ನಿಮ್ಗೆ ತೋರಿಸ್ಬೇಕು ಅಂತ. ಬುಕ್ಕಲ್ಲಿರೋ ಎಲ್ಲ ರೆಸಿಪೀಸು ನನ್ನ ಫೇವ್ರೇಟ್. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ತೋರಿಸ್ತೀನಿ. ನಾನು ಹೇಳಿದ್ನಲ್ವ ನಾನು ಹೆಲ್ತ್ ಇಶ್ಯೂ ಬಗ್ಗೆ ಮಾತಾಡ್ತೀನಿ, ಆವಾಗ ಆ ಟೈಮಲ್ಲಿ ನಾನು ನಿಮಗೊಂದು ಈಸಿಯೆಸ್ಟ್ ರೆಸಿಪಿ, ತುಂಬ ಈಸಿ, ಕ್ವಿಕ್ಕಾಗಿ ಆಗೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಟ್ ಈಸ್ ಆಲ್ಸೋ ವೆರಿ ಯೂನಿಕ್ ರೆಸಿಪಿ, ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ನನಗಂತೂ ತುಂಬ ಇಷ್ಟ. ನನಗೆ ಯಾವಾಗ ಏನೂ ಮಾಡೋಕ್ಕೆ ಮನಸ್ಸಿರಲ್ವೋ ಆವಾಗ ಅದನ್ನು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಜಸ್ಟ್ 5 minutes ಸಾಕದು ಮಾಡೋದಕ್ಕೆ. ತುಂಬ ಈಸಿ ಆ್ಯಂಡ್ ಆಲ್ಸೋ ವೆರಿ ಟೇಸ್ಟಿ. ನೋಡಿ ಇವಾಗ ಇದಾಗಿದೆ, ಇಷ್ಟು ಬ್ರೌನ್ ಕಲರ್ ಬರಬೇಕು, ಆಗಿದೆ ಅಂತ. ಆವಾಗ ಸ್ವಲ್ಪ ರೋಸ್ಟ್ ಆಗ್ತಿದ್ದ ಹಾಗೇ ಘಮ್ ಅಂತ ಸ್ಮೆಲ್ ಬರುತ್ತೆ, ಅರೋಮಾ, ರವೆದು ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ರವೆ ಜೊತೆಗೆ ಸೇರಿ ಒಳ್ಳೆ ಅರೋಮಾ ಕೊಡುತ್ತೆ. ಇದೀಗ ಆಗಿದೆ. ಇವಾಗ ಇದನ್ನು ಮತ್ತೆ ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಬಿಕಾಸ್ ಈ ಪ್ಯಾನಲ್ಲೇ ನಾವು ಅಡುಗೆ ಮಾಡ್ತೀವಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಮತ್ತೆ ಇದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೀವು ಇದೇ ಪ್ಯಾನಲ್ಲಿ ಇಟ್ಬಿಡಬೇಡಿ, ಯಾಕೆಂದರೆ ಪ್ಯಾನ್ ಬಿಸಿ ಇರುತ್ತೆ. ಬಿಸಿ ಇದ್ದಾಗ ಅದು ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ರವೆ ಅಲ್ವಾ. ಸೊ ನೀವು ಆ್ಯಸ್ ಸೂನ್ ಆ್ಯಸ್ ಇಟ್ ಫಿನಿಷಸ್, ನೀವು ಆ್ಯಸ್ ಸೂನ್ ಆ್ಯಸ್ ಇಟ್ ಗೆಟ್ಸ್ ರೋಸ್ಟೆಡ್ ಪ್ರಾಪರಾಗಿ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡಿ. ಈಗ ನಾವು ರುಬ್ಬಕ್ಕೆ ಅಂತ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಮೆಣಸು, ಚಕ್ಕೆ ಮತ್ತು 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮೆಣಸು ತೊಗೊಳ್ಳೋದು. ಹಸಿಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ನಾನು ಹೇಳಿದಾಗೆ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಬಟ್ ಇವಾಗ ಒಂಚೂರು ಖಾರ ಕಡಿಮೆ ತಿಂತಾ ಇದ್ದೀನಿ. ಸೊ 5 ಹಾಕ್ತಾಯಿದ್ದೀನಿ.
ಯೂಶ್ವಲಿ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಕಾಯಿ ಅಷ್ಟೇ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ತೋರಿಸಿದ್ದೀನಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತ. ಈಗ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ. ನಿಮಗೆ ಚೆನ್ನಾಗಿ ಪೇಸ್ಟ್ ಬರಬೇಕು ಅಂತ ಹೇಳಿದ್ರೆ ನೀರನ್ನ ನೀವು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಚಟ್ನಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಬೇಕು. ಸೊ ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಈಗ ಪ್ಯಾನ್ಗೆ ನೀವು ತುಪ್ಪನಾದರೂ ಹಾಕ್ಕೊಳ್ಬೋದು ಅಥವಾ ಆಯಿಲ್ ಆದರೂ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನಾನು ತುಪ್ಪ ಸ್ವಲ್ಪನೇ ಇರೋದು, ಖಾಲಿ ಆಗಿಬಿಟ್ಟಿದೆ ತುಪ್ಪ, ಸೊ ತುಪ್ಪನ ನಾವು ಉಪ್ಪಿಟ್ಟು ತಿನ್ನೋವಾಗ ಹಾಕ್ಕೊಳ್ತೀನಿ. ಈಗ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಜಸ್ಟ್ 2 ಟೀ ಸ್ಪೂನ್ಸ್ ಸಾಕು, ಜಾಸ್ತಿ ಬೇಡ. ಎಣ್ಣೆ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಕಾಯೋದಕ್ಕಿಂತ ಮುಂಚೆ ಸಾಸಿವೆ ಹಾಕಿದ್ರೆ ಅದು ಸಿಡಿಯಲ್ಲ. ಆಮೇಲೆ ನಿಮಗೆ ಸಾಸಿವೆ ಬಾಯಿಗೆ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಸಿ ಇರುತ್ತೆ. ಸೊ ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮೈನ್ಯೂಟ್ ಥಿಂಗ್ಸ್ ಇರುತ್ತೆ ಅಡುಗೆ ಮಾಡೋವಾಗ, ಇದನ್ನು ಕೆಲವರು ಮಿಸ್ ಮಾಡ್ತಾರೆ, ಆವಾಗ ಟೇಸ್ಟು ಡಿಫರ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರೇಷನಲ್ಲಿ ಇಟ್ಕೊಳ್ಬೇಕು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಅದು ಚಿಟಪಟ ಅನ್ಬೇಕು. Can you hear? Yes. ಈಗ ಕರಿಬೇವು, ನೆಕ್ಸ್ಟ್ ಈರುಳ್ಳಿ 1 ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿನೂ ಫ್ರೈ ಆಗಬೇಕು ಚೆನ್ನಾಗಿ. ಆಲೂಗೆಡ್ಡೆ ಫಸ್ಟೇ ಕಟ್ ಮಾಡಿಟ್ಟಿರೋದ್ರಿಂದ ಕಪ್ಪಾಗ್ತದೆ ನೋಡಿ. ನಾನು ವ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗವಾಗಲೇ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ. ವ್ಲಾಗ್ ಮಾಡ್ತಿರೋದ್ರಿಂದ ಎಲ್ಲನೂ ತೋರಿಸ್ಬೇಕಲ್ವ ನೀಟಾಗಿ, ಅದಕ್ಕೋಸ್ಕರ ಫಸ್ಟೇ ಕಟ್ ಮಾಡಿಟ್ಟೆ. ಆಲೂಗೆಡ್ಡೆ ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ. ಈರುಳ್ಳಿ ಇಷ್ಟು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಆಲೂಗೆಡ್ಡೆ ಬಟಾಣಿ ಹಾಕ್ತೀನಿ. ಈಗ ಆಲೂಗೆಡ್ಡೆ ಹಾಕೋಣ. ನೀವು ಕ್ಯಾರೆಟ್ ತೊಗೊಂಡ್ರು ಅಷ್ಟೇ, ಫಸ್ಟ್ ಕ್ಯಾರೆಟ್ ಹಾಕಿ. ಯಾಕೆಂದರೆ ಕ್ಯಾರೆಟ್ ತುಂಬ ಗಟ್ಟಿ ಇರುತ್ತಲ್ಲ, ಅದು ಬೇಯಬೇಕು. ಆಲೂಗೆಡ್ಡೆನೂ ಅಷ್ಟೇ. ಆಲೂಗೆಡ್ಡೆ ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ಬಟಾಣಿ ಹಾಕೋಣ. ಈಗ ಇದಕ್ಕೆ ಬಟಾಣಿ ಹಾಕೋಣ. ಆಲೂಗೆಡ್ಡೆ ಬಟಾಣಿ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಆಲೂಗೆಡ್ಡೆ ಬಟಾಣಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮ್ಯಾಟೊ ಹಾಕ್ತೀನಿ. ಟೊಮ್ಯಾಟೊನೂ ಅಷ್ಟೇ 1 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು, ನಾನು ಹಲಸಿನ ಹಣ್ಣು ತಿಂದಾಗ ಹಲಸಿನ ಬೀಜ ಬರುತ್ತಲ್ಲ, ನಾನೊಂದು ರೀಲ್ ಮಾಡಿದ್ದೆ. ನಮ್ಮ ಅತ್ತೆ ಮನೇಲಿ ಒಲೆ ಇದೆ, ಸೊ ಅವ್ರ ಮನೇಲಿ ಒಲೆಯಲ್ಲಿ ಸುಟ್ಕೊಟ್ಟಿದ್ರು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಸಾಂಬಾರಿಗೆ ಹಾಕ್ತೀನಿ ನಾನು ಹಲಸಿನ ಬೀಜನ. ಈ ಸಿಪ್ಪೆ ಒಂದಿನ ಒಣಗಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಸಿಪ್ಪೆ ತೆಗಿಬಹುದು. ಒಂದು 2-3 ಡೇಸ್ ಹಾಗೇ ಇಡ್ಬೋದು ಬೇಕಾದರೆ. ಸೊ ಸಿಪ್ಪೆ ತೆಗೆದು ಸಾಂಬಾರಿಗೆ, ಬೇಳೆ ಸಾರು ಅಥವಾ ಯಾವುದೇ ಸಾಂಬಾರಿಗೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸಾಂಬಾರಿಗೆಲ್ಲ ಹಾಕಿದ್ರೆ.
ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಮಾಡ್ಬೋದು. ಇದನ್ನು ವಿತ್ ಸಿಪ್ಪೆನೆ ಬಾಣಲಿಲಿ ಫ್ರೈ ಮಾಡಬೇಕು. ಏನು ಎಣ್ಣೆ ಗಿಣ್ಣೆ ಏನೂ ಹಾಕ್ಬೇಡಿ, ಹಾಗೆ ಬಾಣಲಿಲಿ ಫ್ರೈ ಮಾಡಿ. ಒಂದು 10-15 ಮಿನಿಟ್ಸ್ ಸಾಕು. ಫ್ರೈ ಮಾಡಿಕೊಂಡು ಆಮೇಲೆ ಸಿಪ್ಪೆ ಬಿಡಿಸ್ಕೊಂಡು ತಿಂದರೆ ಒಲೆಯಲ್ಲಿ ಸುಟ್ಟ ಹಾಗೆ ಇರುತ್ತೆ. ಬಟ್ ಒಲೆಯಲ್ಲಿ ಸುಟ್ಟಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಹಾಗೆ ಒಲೆ ಇಲ್ಲ ಅಂತ ಹೇಳಿದವರು ಇದನ್ನು ಮಾಡ್ಬೋದು. ಬಾಣಲಿಲಿ ಒಂದು 15 ಮಿನಿಟ್ಸ್ ಅದನ್ನ ಫ್ರೈ ಮಾಡಿಕೊಂಡು ಆಮೇಲೆ ಸಿಪ್ಪೆ ಬಿಡಿಸ್ಕೊಂಡು ಬಿಸಿ ಬಿಸಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು, ಆವಾಗಲೇ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದು. ನೀವು ತರಕಾರಿನೆಲ್ಲ ಎಷ್ಟು ಫ್ರೈ ಆಗೋಕ್ಕೆ ಬಿಡ್ತೀರೋ ಅಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಏಕೆಂದರೆ ಅದು ಫ್ಲೇವರ್ ಬಿಟ್ಕೊಂಡಿರುತ್ತಲ್ಲ. ಸೊ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ತೀನಿ. ಅರಿಶಿನ ಸ್ವಲ್ಪನೇ, ಇಲ್ಲಿ ಇಷ್ಟೇ, ಜಸ್ಟ್ ಇಷ್ಟೇ ತೊಗೊಂಡು ಹಾಕ್ತೀನಿ ನೋಡಿ, ಅಷ್ಟೇ ಅಷ್ಟೇ ಅಷ್ಟೇ. ಉಪ್ಪು ಹಾಕ್ತೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ. ನೀವು ವಾಟರ್ನ ಚೆನ್ನಾಗಿ ಮೆಷರ್ ಮಾಡ್ಕೊಳ್ಬೇಕು. ಈ ಜಾರಲ್ಲಿರೋ ಮಸಾಲಾನ ತೆಗೆಯೋದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ನೀವು ರವೆನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ವಾಟರ್ ಪ್ರಾಬ್ಲಮ್ ಆಗಲ್ಲ, ಅದು ಉಡುಡಿಯಾಗೆ ಬರುತ್ತೆ, ರವೆ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ. ಬಟ್ ನೀವು ರವೆ ಚೆನ್ನಾಗಿ ರೋಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಹಸಿ ಹಸಿ ಇರುತ್ತೆ, ಮತ್ತು ವಾಟರ್ನ ಅಷ್ಟು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ತೆಳ್ಳಗಾಗ್ಬಿಡುತ್ತೆ ಆವಾಗ ಉಪ್ಪಿಟ್ಟು. ಈಗ ಈ ಮಸಾಲೆನೂ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಗೊತ್ತಾಗುತ್ತೆ ನಿಮಗೆ, ಹಸಿ ವಾಸನೆ ಹೋಗೋವಾಗ ಘಮ್ ಅಂತ ಸ್ಮೆಲ್ ಬರುತ್ತೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು. ನನಗೆ ಬಟಾಣಿ ಈಸ್ ಮೈ ಫೇವ್ರೆಟ್, ನನ್ನ ಫೇವ್ರೆಟ್ ವೆಜಿಟೇಬಲ್ ಬಟಾಣಿ. ಸೊ ನನಗೆ ಮ್ಯಾಗಿಗೆ, ಉಪ್ಪಿಟ್ಟಿಗೆ, ಬಾತ್ಗೆ ಎಲ್ಲ ಬಟಾಣಿ ಹಾಕೋದು ತುಂಬ ಇಷ್ಟ ಆಗುತ್ತೆ. ಚಿತ್ರಾನ್ನಕ್ಕೆ ಐ ಡೋಂಟ್ ಪ್ರಿಫರ್, ಚಿತ್ರಾನ್ನಕ್ಕೆ ನಂಗೆ ಬಟಾಣಿ ಹಾಕೋದು ಇಷ್ಟ ಆಗಲ್ಲ. ಇದು ಕಡಲೆ ಬೀಜ ಇರಬೇಕು ಚಿತ್ರಾನ್ನದಲ್ಲಿ. ಆ್ಯಂಡ್ ಪಾನಿಪುರಿಲೂ ಅಷ್ಟೇ, ಪಾನಿಪುರಿಲಿ ಮಸಾಲೆ ಪುರಿಲಿ ಬಟಾಣಿ ಜಾಸ್ತಿ ಸಿಗಬೇಕು. ಮಸಾಲ ಸ್ಮೆಲ್ ಬರ್ತಾ ಇದೆ, ಘಮ್ ಅನ್ನತ್ತೆ. ನೀವೇನು ಕೈ ಆಡಿಸ್ತಾನೆ ಇರ್ಬೇಕಂತೇನಿಲ್ಲ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ನಾನು. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 5 ಮಿನಿಟ್ಸ್ ಆಗಲಿ. ಈಗ ಹಸಿ ವಾಸನೆ ಹೋಗಿದೆ, ಇದಕ್ಕೆ ವಾಟರ್ ಆ್ಯಡ್ ಮಾಡ್ತೀನಿ. ಈ ಕಪ್ಪಲ್ಲಿ 3 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀನಿ. 1 ಇದೊಂದು ಚೂರು ಇದೆ, ಅದನ್ನು ತಗೋಣ. ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂತ ಆವಾಗಲೇ ನಾನು ಹಾಕಿಲ್ಲ.
2 ಕಪ್ ಆಫ್ ವಾಟರ್. ಐ ಥಿಂಕ್ ಹಾಫ್ ಸಾಕು ಅನಿಸ್ತಾ ಇದೆ ನನಗೆ, ಯಾಕೋ 2.5. ಎಸ್, ಐ ಥಿಂಕ್ ದಟ್ಸ್ ಇನಫ್. ಈಗ ವಾಟರ್ ಹಾಕಾಗಿದೆ. ಈಗ ಈ ವಾಟರ್ ಬಾಯ್ಲ್ ಆಗಕ್ಕೆ ಬಿಡಬೇಡಿ. ಬಾಯ್ಲ್ ಆಗೋದಕ್ಕಿಂತ ಮುಂಚೆನೇ ರವೆ ಆ್ಯಡ್ ಮಾಡಿ, ಸೊ ದಟ್ ನಾಟ್ಸ್ ಆಗಲ್ಲ. ರವೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ನೀರು ತಣ್ಣಗಿರುವಾಗಲೇ ನೀವು ಅಂದರೆ ಒಂದು ಸ್ವಲ್ಪ ವಾರ್ಮ್ ಆಗಿರುವಾಗಲೇ ರವೆನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾಟ್ಸ್ ಆಗಲ್ಲ. ಆಹಾ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ ಗೊತ್ತಾ, ಘಮ್ ಅಂತ ಇದೆ. ಇವತ್ತು ವಿರಾಟ್ ರಿವ್ಯೂನು ತೋರಿಸ್ತೀನಿ ನಾನು ನಿಮಗೆ. ವಿರಾಟಿಗೆ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ವಿರಾಟ್ ಹೇಳ್ತಾರೆ. ಅವ್ರಿಗೆ ನಾನು ಮೊನ್ನೆ ಕೇಳ್ತಾ ಇದ್ದೆ ವಿರಾಟ್ಗೆ, ನಿಮಗೆ ನಾನು ಮಾಡೋ ಅಡುಗೆಲಿ ಯಾವುದು ತುಂಬ ಇಷ್ಟ, ಟೊಮೆಟೊ ಬಾತ್ ಇಷ್ಟ, ಏನು ಇಷ್ಟ ಅಂತ. ಸೊ ಇವಾಸ್ ಲೈಕ್, ನೀನು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀಯಾ, ನನಗೆ ನೀನು ಮಾಡೋದು ಎಲ್ಲನೂ ಇಷ್ಟ ಅಂತ. ಒಂದು ಹೇಳಿ ಅಂತ ಹೇಳಿದ್ರೆ ಹೇಳಲೇ ಇಲ್ಲ. ನೀನು ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತೀಯ, ನನಗೆ ನೀನು ಮಾಡೋ ಎಲ್ಲ ಅಡುಗೆನೂ ಇಷ್ಟ. ಯೂಶ್ವಲಿ ಮಟನ್ ಚಾಪ್ಸ್, ಗೀ ರೈಸ್ ತುಂಬ ಇಷ್ಟಪಡ್ತಾರೆ ಅವರು. ಆ್ಯಂಡ್ ಟೊಮೆಟೊ ಆ್ಯಕ್ಚುಲಿ ಅವ್ರು ಎಲ್ಲನೂ ಇಷ್ಟಪಡ್ತಾರೆ ಹಂಗೆ ನೋಡಿದ್ರೆ. ಸೊ ಇವತ್ತು ಮತ್ತೆ ಕೇಳ್ತೀನಿ, ಒಂದು ಅಡುಗೆ ಹೇಳಿ ನಾನು ಮಾಡೋದು ಯಾವ್ದು ಇಷ್ಟ ಅಂತ, ನೋಡೋಣ ಏನು ಹೇಳ್ತಾರೆ ಅಂತ. ಇವಾಗ ಇದು ಒಂದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿ ಲೋ ಸಿಮ್ ಇಡಬೇಕು. ಲೋ ಸಿಮ್ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. ದಿಸ್ ಇಸ್ ದ ಟೈಮ್ ಯು ಆರ್ ಸಪೋಸ್ ಟು ಕ್ಲೋಸ್ ಇಟ್. ಇಲ್ಲಾಂದರೆ ಫುಲ್ ಎಲ್ಲ ಸ್ಪ್ಲಾಶ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಸುಮ್ಮನೆ ಮೇಲೆ ಹಿಂಗೆ ಸ್ಪ್ರಿಂಕಲ್ ಮಾಡ್ತೀನಿ. ಈಗ ಲೆಟ್ಸ್ ಕ್ಲೋಸ್ ದಿಸ್. ಲೋ ಸಿಮ್ಮಲ್ಲಿ ಇಡಿ. ಎಸ್, ಇದು ಒಂದು 5-10 ಮಿನಿಟ್ಸ್ ಆದಮೇಲೆ ಬಂದು ನೋಡೋಣ. ಓಕೆ, ಅಷ್ಟರಲ್ಲಿ ಮಿಕ್ಕಿರೋ ಈ ಚಿಕ್ಕ ಪುಟ್ಟ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡ್ತೀನಿ. ಇಲ್ಲಿ ನೋಡಿ, ಬಂಗಾರಿ ಮಲಗಿರೋದು, ಮುದ್ದು ಬಂಗಾರಿ. ರಾಜ, ನಮ್ಮನೆ ರಾಜ ಅವನು, ಕುಕುಮುನ್ನಾನಿ ಅವನು ಬಂಗಾರ. ಇಲ್ಲಿ ಇದೆಯಲ್ಲ ಈ ಬಂಗಾರ, ಇದೇ ಮಾಡಿರೋದು ಈ ಕೆಲಸನ. ಸೋಫಾ ಹಿಂಗೆ ಹಾಳು ಮಾಡಿದಾಳೆ ನೋಡಿ. ಕೋತಿ ಮಿಲ್ಕಿ. ಇದು ಮುದ್ದು ಕೊಕ್ಕೋ, ಇದು ಮುದ್ದು ಕೊಕ್ಕೋ, ಏನೂ ಹಾಳು ಮಾಡಲ್ಲ. ಮಧ್ಯದಲ್ಲಿ ಒಂದ್ಸಲ ತೆಗೆದು ನೋಡಿ, ಕಲಸಿ. ಸೀರಿಯಸ್ಲಿ ಐ ಕಾಂಟ್ ಎಕ್ಸ್ಪ್ಲೇನ್ ಯು ಎಷ್ಟು ಒಳ್ಳೆ ಘಮ ಬರ್ತಿದೆ ಅಂತ. ಆಲ್ಮೋಸ್ಟ್ ಆಗಿದೆ. ಕೆಲವರು ತೆಳ್ಳಗಿರೋದನ್ನು ಪ್ರಿಫರ್ ಮಾಡ್ತಾರೆ ಉಪ್ಪಿಟ್ಟು, ಅವ್ರು ಇವಾಗಲೇ ತೆಕ್ಕೊಂಡ್ಬಿಡ್ಬೋದು. ಬಟ್ ನನಗೆ ಉಡಿ ಆಗಿರಬೇಕು, ಸೊ ನಾನು ಈಗಲೇ ತೆಗಿಯಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಸ್ವಲ್ಪ ಹೈ ಫ್ಲೇಮ್ ಮಾಡಿದೆ, ಹಾಗೆ ಕಲಿಸ್ತೀನಿ. ಅದೊಂದು ಸ್ವಲ್ಪ ಉಡಿ ಆಗೋವರೆಗೂ. ವಿರಾಟ್ ಇನ್ನೂ ಮನೆಗೆ ಬಂದಿಲ್ಲ, ಅವ್ರು ಹೊರಗಡೆ ಇದ್ದೀರಿ. ಇವಾಗ ಕಾಲ್ ಮಾಡಿದೆ, ಅಡುಗೆ ರೆಡಿ ಆಗಿದೆ ಬನ್ನಿ, ನಿಮ್ಮ ಕೈಲೇ ರಿವ್ಯೂ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ವೀಡಿಯೋಲಿ ಅಂತ. ಸೊ ವಾಸ್ ಲೈಕ್ ಓಕೆ ಬರ್ತೀನಿ. ಟೊಮೆಟೊ ಬಾತ್ ಅವ್ರು ರಿವ್ಯೂ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಡೇ ತಿಂದರು ಅವರು. ಅವ್ರಿಗೋಸ್ಕರ ಎತ್ತಿಟ್ಟಿದ್ದೆ. ನೆಕ್ಸ್ಟ್ ಡೇ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಇನ್ನೊಂದು ಸ್ವಲ್ಪ ಉಡಿ ಆಗಲಿ. ನೋಡಿ ಇಲ್ಲಿ ಮುದ್ದು, ನೋಡಿ ಇಲ್ಲಿ ಮುದ್ದುಗೊಂಬೆ ಇದು ಚಿನ್ನುಗೊಂಬೆ. ಎಸ್, ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ. ತಿಂದು
ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆಹಾ, ವಾವ್ ವಾವ್. ಈಗ ಬಿಸಿ ಬಿಸಿ ಆಗಿರೋದ್ರಿಂದ ಈ ಥರ ಸ್ವಲ್ಪ ಮೆತ್ತಗಿದೆ, ಹೋಗ್ತಾ ಹೋಗ್ತಾ ಉಡಿ ಉಡಿ ಆಗುತ್ತೆ. ಈಗ ಇದಕ್ಕೆ ಲೆಟ್ಸ್ ಪುಟ್ ಸಮ್ ತುಪ್ಪ. ಮಸಾಲ ಉಪ್ಪಿಟ್ಟು ರೆಡಿ. ಈಗ ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆಹಾ, ಬಿಸಿ ಬಿಸಿ ಆಗಿದೆ, ಘಮ್ ಅಂತ ಇದೆ. ತುಂಬ ಬಿಸಿದೆ. ವಾವ್, ಟ್ರಸ್ಟ್ ಮೀ, ಐ ಸ್ವೇರ್ ಟು ಗಾಡ್, ಜಸ್ಟ್ ಬೆರಳೆರನ್ನ ತಿಂದಿದ್ದಷ್ಟೇ. ಈಗ ಒಂದು ತುತ್ತು ತಿಂತೀನಿ. ಕೋಕೋ ನೋಡಿ ಹೆಂಗೆ ಮಾಡ್ತಾನೆ ನೋಡಿ. ಮೈ ಗುಡ್ನೆಸ್, ಅದ್ಭುತವಾಗಿದೆ, ಅದ್ಭುತ, ಅಮೃತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಾವ್, ಹೊಸ ಆ್ಯಕ್ಚುಲಿ ಉಪ್ಪಿಟ್ಟನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದೆ ಈಗ ಈ ಒಂದು ಡಿಶ್ಶಿಂದ. ಮಸಾಲ ಉಪ್ಪಿಟ್ಟು ಅಂದ್ರೇ ತುಂಬ ಇಷ್ಟ. ನಾರ್ಮಲ್ ಉಪ್ಪಿಟ್ಟು ಮಾಡಿದ್ರೆ ನಾನು ತಿಂತಿರಲಿಲ್ಲ. ನಮ್ಮಮ್ಮ ನಾರ್ಮಲ್ ಉಪ್ಪಿಟ್ಟು ಮಾಡಿಕೊಟ್ಟಾಗ ತಿಂತಿರಲಿಲ್ಲ, ಮಸಾಲ ಉಪ್ಪಿಟ್ಟೇ ಬೇಕು ಅಂತ ಹೇಳ್ತಿದ್ದೆ. ಸೀರಿಯಸ್ಲಿ ಇಟ್ಸ್ ವರ್ತ್. ಒಂದು ಸಲ ಟ್ರೈ ಮಾಡಿ. ಐ ಆಮ್ ಡ್ಯಾಮ್ ಶ್ಯೂರ್ ಯು ಗೋನಾ ಲವ್ ಇಟ್. ನೀವು ಜಸ್ಟ್ ಒಂದು ಸಲ ಈ ಮಸಾಲ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಮತ್ತೆ ಪ್ರಾಬ್ಲಿ ರೆಗ್ಯುಲರ್ ಉಪ್ಪಿಟ್ಟು ಮಾಡೋದೇ ಇಲ್ಲ, ನೀವು ಇದನ್ನೇ ಮಾಡ್ತೀರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ವಿರಾಟ್ ಹೊರಗೆ ಹೋಗಿದ್ದಾರೆ. ವಿರಾಟ್ ಬಂದಮೇಲೆ ಅವ್ರ ಕೈಲೂ ರಿವ್ಯೂ ಕೊಡಿಸ್ತೀನಿ. ಬಿಸಿ ಬಿಸಿ, ನನಗೇನಂದರೆ ಆರಿಸ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ, ಬಿಸಿ ಬಿಸಿ ತಿಂದ್ಬಿಡ್ಬೇಕು. ಸೊ ಬಿಸಿ ಬಿಸಿ ಬಾಯಿಗೆ ಹಾಕೊಳ್ತಾ ಇದ್ರೆ ಹಾಗೆ ಕರಗ್ತಾ ಇದೆ. ಪಕ್ಕ ಐ ವಾಂಟ್ ಟು ಸೇವರ್ ದಿಸ್. ಇದರಲ್ಲಿ ನೋಡಿ ಕಡಲೆಬೇಳೆ ಇಲ್ಲ, ಕಡಲೆಬೇಳೆ ಹಾಕಲ್ಲ ಇದಕ್ಕೆ, ಹಾಗೆ ನಾರ್ಮಲ್ ಬಿರಿಯಾನಿಗಿಂತನೂ ಚೆನ್ನಾಗಿದೆ. ಟ್ರಸ್ಟ್ ಮೀ, ಒಂದ್ಸಾರಿ ಮಾಡ್ಕೊಂಡು ತಿನ್ನಿ, ಆಮೇಲೆ ನೀವೇ ಹೇಳ್ತೀರಾ. ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನನಗೆ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ. ಓಕೆ, ತಗೊಳ್ಳಿ, ರಿವ್ಯೂ ಕೊಡಿ. ಇವ್ರಿಗೆ ನಾನು ರುಚಿಯಾಗಿ ಅಡುಗೆ ಮಾಡಿ ಹಾಕೋದಲ್ಲದೆ ಇವ್ರ ಡಿಮ್ಯಾಂಡ್ಗಳು ಎಷ್ಟು ಗೊತ್ತಾ? ನಾನು ತುಪ್ಪ ಬೇಕಂತ ಕೇಳಿದರೆ ಉಪ್ಪಿನಕಾಯಿ, ತುಪ್ಪ ಎಲ್ಲನೂ ಇದ್ದರೆ ಮಾತ್ರ ನಾನು ರಿವ್ಯೂ ಕೊಡೋದು. ಎಲ್ಲನೂ ಹಾಕೊಂಡು ಸ್ಪೂನು ಎಲ್ಲನೂ ಹಾಕೊಂಡು ಬಂದು ಡಿಮ್ಯಾಂಡ್ ಏನು ಕಡಿಮೆ ಇಲ್ಲ. ನೋಡಿ, ಮಾತಾಡ್ತಿದ್ರೆ ಫೋನ್ ಯೂಸ್ ಮಾಡಿ ನಂಗೆ ಸಿಟ್ಕೊಂಡು ಬರುತ್ತೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬರುತ್ತೆ? ಟೊಮೊಟೊ ಬಾತ್ ಅಂತ ಹೇಳಿದ್ದು ಉಪ್ಪಿಟ್ಟು ತಂದಿದ್ಯಾ? ಮಸಾಲ ಉಪ್ಪಿಟ್ಟು ಅಂತ ಹೇಳಿದ್ದು. ಮಸಾಲ ಉಪ್ಪಿಟ್ಟು ಅಂತಿದ್ದು ನಾನು, ಟೊಮೆಟೊ ಬಾತ್ ಅಂತ ಯಾವಾಗಂದೆ? ಕರೆಕ್ಟಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ರಿವ್ಯೂ ಕೊಡಿ. ಮತ್ತು ಇನ್ನೊಂದು ನಾನು ನಿಮ್ಗೇನೋ ಕ್ವಶನ್ ಕೇಳಬೇಕು. ಫಸ್ಟ್ ರಿವ್ಯೂ ಕೊಡಿ. ತಿನ್ಲ ಬೇಡ ನಾನು. ಕಮ್ ಆನ್ ಈಟ್. ತುಂಬ ಚೆನ್ನಾಗಿ, ನಿಜವಲ್ಲ. ನಾನು ಆಲ್ರೆಡಿ ತಿಂದಾಯ್ತು. ಹೌದಾ? ಚೆನ್ನಾಗಿದೆಯಾ? ನಾನು ನೀನು ತಿಂದೆ ಅಂತ ಕೇಳಲಿಲ್ಲ. ಅಲ್ಲ, ನೀವು ಚೆನ್ನಾಗಿದೆ ಅಂದ್ರೆ ನನಗೆ ಗೊತ್ತು ಚೆನ್ನಾಗಿದೆ ಅಂತ. ಸರಿ,
ಇವಾಗ ಏನು ಗೊತ್ತಾ ನಾನು ಹೇಳಿದೆ ಜನಕ್ಕೆ, ನಾನು ಇವ್ರಿಗೆ ಕೇಳಿದೆ ನಾನು ಮಾಡೋ ಅಡುಗೆಲಿ ಯಾವ ಅಡುಗೆ ತುಂಬ ಇಷ್ಟ ಅಂತ. ಎಲ್ಲ ಅಡುಗೆನೂ ಇಷ್ಟ, ಎಲ್ಲ ಅಡುಗೆ. ಸೊ ಇವತ್ತು ಕೇಳ್ತೀನಿ ಅವ್ರಿಗೆ ಒಂದು ಅಡುಗೆ ಅವ್ರು ಪಿಕ್ ಮಾಡಲೇಬೇಕು ಅಂತ ಹೇಳಿದ್ದೀನಿ. ಒಂದು ಅಡುಗೆ ಪಿಕ್ ಮಾಡಿ. ನಿಮ್ಗೆ ಎಲ್ಲ ಅಡುಗೆ ಇಷ್ಟ ಅಂತ ಹೇಳ್ತೀರ ಅನ್ಬೋದು, ಬಟ್ ವಿ ಆರ್ ನಾಟ್ ಗೋನ ಬೈ ದ್ಯಾಟ್. ಯು ಹ್ಯಾವ್ ಟು ಪಿಕ್ ಒನ್ ಡಿಶ್ ಆ್ಯಂಡ್ ಟೆಲ್. ನಾನು ಯೂಶ್ವಲಾಗಿ ಅದು ಇದು ಪರ್ಟಿಕ್ಯುಲರ್ ಏನು ಇರಲ್ಲ, ಬಟ್ ನೀವು ಹೇಳಿದ್ರೆ ಕೇಳಲ್ಲ. ಓಕೆ, ಚಾಪ್ಸ್. ನಾನು ಹೇಳಿದ್ ಕರೆಕ್ಟ್. ಹೇಳಿದ್ದೆ ನೀನು. ಹ್ಞೂ, ಯೂಶ್ವಲಿ ಅವ್ರು ಮಟನ್ ಚಾಪ್ಸ್ ಗೀ ರೈಸ್ ಇಷ್ಟಪಡ್ತಾರೆ, ಎಲ್ಲನೂ ಇಷ್ಟಪಡ್ತಾರೆ. ಬಟ್ ನೋಡೋಣ ಏನು ಹೇಳ್ತಾರೆ ಅಂತ. ನಿಮಗೆ ಮಟನ್ ಚಾಪ್ಸ್ ಇಷ್ಟ ನಾನು ಮಾಡೋದು. ಓಕೆ, ಮಸಾಲೆ ಉಪ್ಪಿಟ್ಟು ಹೇಗಿದೆ ಒಂದು ಕರೆಕ್ಟ್ ರಿವ್ಯೂ ಕೊಟ್ಬಿಡಿ ಲಾಸ್ಟ್. ತಿನ್ನಲ್ಲ ಬೇಡ, ರಿವ್ಯೂ ಹೇಳಿ ಹೇಗಿದೆ ಅಂತ ಜನ. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಮಾಡೋದಕ್ಕಿಂತನೂ ಚೆನ್ನಾಗಿತ್ತು. ಹೌದಾ? ನಿಮ್ಮ ಅತ್ತೆ ರೆಸಿಪಿ? ಅದೇ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ನೀನು ಸುಮ್ಮನೆ ಮಾಡ್ತಾರೆ ಅಷ್ಟೇ. ಓಕೆ, ಬಾಯ್ ಹೇಳಿ ಜನಕ್ಕೆ. ನೀವು ಊಟ ಮಾಡಿ ಆರೋಗ್ಯವಾಗಿ. ಒಂದು ಫುಲ್ ವಿಡಿಯೋದಲ್ಲಿ ಬಂದವನೆ ಬರ್ತಾನವನು. ಅಯ್ಯೋ ಎಷ್ಟು ಚೆನ್ನಾಗಿದೆ ನೋಡಪ್ಪ, ಝೂಮ್ ಮಾಡ್ತೀನಿ ನಾನು. ಏನಪ್ಪ ಗುಂಡುಮಣಿ, ಏನು ಗುಂಡುಮಣಿ? ನಿಮ್ಗೆ ಬೇಕೋ ಮಸಾಲೆ ಉಪ್ಪಿಟ್ಟು? ನಿನಗೆ ಬೇಕಾ? ಹಲಸಿನಣ್ಣು ತಂದಿದ್ದೀನಿ. ಹಲಸಿನಣ್ಣು ತಿಂತೀರಾ ನೀವು? ಮಸಾಲೆ ಉಪ್ಪಿಟ್ಟು ಬೇಕಾ, ಹಲಸಿನಣ್ಣು ಬೇಕಾ ನಿಮಗೆ? ಹಲಸಿನಣ್ಣು. ಯಾವ್ದು ಬೇಕು ನಿಮಗೆ? ಜಾಕ್ ಫ್ರೂಟ್. ನೀನೇ ಅವಳೆ ಜಾಕ್ ಫ್ರೂಟ್ ತರ ಇದೆಯಲ್ಲ ಕಣೋ. ಅವ್ನಿಗೆ ಉಪ್ಪಿಟ್ಟೆ ಬೇಕಂತೆ. ಉಪ್ಪಿಟ್ಟು ಬೇಡ, ನನಗೂ ತಿನ್ಸು ಅಂತ. ನಿಂಗೆ ಹಲಸಿನಣ್ಣು ಕೊಡ್ತೀನಿ ಸುಂದರ್ ಮಗ. ನಿಂಗೆ ತಂದಿದ್ದೀನಿ, ಹಲಸಿನಣ್ಣು ಕೊಡ್ತೀನಿ ಆಯ್ತಾ? ಇದು ನೀವು ತಿನ್ಬಾರ್ದು. ಗುಡ್ ಬೈ, ಅರ್ಥ ಮಾಡ್ಕೊತ. ಸಂಜೆಗೆ ವಿರಾಟ್ಗೆ ಇಷ್ಟ ಅಂತ ಹಲಸಿನ ಹಣ್ಣಿನ ಸಜ್ಜಿಗೆ ಮಾಡಿದ್ದೆ. ಇದರ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. I hope you all like this video. Thank you so much for watching. Stay tuned for my next one. Until then, please do take care of yourselves. And please don't forget to like, share and subscribe. Much love.